ಮಹಾಭಾರತ ನಿಜಕ್ಕೂ ನಡೀತಾ? ಕೃಷ್ಣ, ದುರ್ಯೋಧನ, ಅರ್ಜುನ, ಭೀಮ, ದ್ರೌಪದಿ ನಿಜವಾಗ್ಲೂ ಇದ್ರ ಈ ಭೂಮಿ ಮೇಲೆ ನಡೆದಾಡಿದ್ದ, ಅಥವಾ ಇದು ಕೇವಲ ವ್ಯಾಸರ ಕಲ್ಪನೆಯ? ನಮಗೆ ದೊಡ್ಡ ಗಿಫ್ಟ್ ಏನು ಸಿಕ್ಕಿದೆ ನಮಗೆ ಅಂದರೆ ಸುಳ್ಳು ಹೇಳೋದಕ್ಕಾಗತ್ತೆ. ಕತೆ ನಮ್ಮ ಕೈಲಿದೆ. ಕಥೆಯಲ್ಲಿ ಪಾತ್ರವನ್ನು ಸೃಷ್ಟಿ ಮಾಡ್ಬೋದು, ಆಯಿತಾ. ಪಾತ್ರಕ್ಕೆ ಸಂಬಂಧ ಕಲ್ಪಿಸ್ಕೊಡ್ಬೋದು, ಘರ್ಷಣೆ ನೀಡ್ಬೋದು, ಕಷ್ಟ ಕೊಡ್ಬೋದು, ಆಯಿತಾ. ಪರಿಹಾರವನ್ನು ಸೂಚಿಸ್ಬೋದು, ಪಾತ್ರವನ್ನು ಗೆಲ್ಲಿಸ್ಬೋದು. ಕಥೆನೂ ಆಮೇಲೆ ಕಟ್ಟಿರಬಹುದು ವ್ಯಾಸರು, ಬಟ್ ಆ ಪಾತ್ರಗಳು ಅಲ್ಲಿ ಒಂದು ಕಥೆ ನಡೆದಿತ್ತು, ಆ ಕಥೆ ಈ ಥರ ರೋಚಕವಾಗಿಯೂ ಇರದೇ ಇರಬಹುದು, ಅಥವಾ ಈ ಥರ ಒಂದು ಕಾಲಘಟ್ಟದಲ್ಲಿ ನಡೀದೇ ಇರಬಹುದು, ಅದಕ್ಕೇನೋ ಇರ್ಬೋದಲ್ಲಿ. ಬಟ್ ಏನೋ ಒಂದು ಜೆನೆಸಿಸ್ ಅಲ್ಲಿ ಸಿಕ್ತು ವ್ಯಾಸರಿಗೆ. ಅದಾದಮೇಲೆ ಮಹಾಭಾರತ ಆಗಿದ್ದ. ಯಾರು ಬರೆದಿದ್ದು ಮಹಾಭಾರತ ಅಂದರೆ ನಾವು ಗಣಪತಿ ಅಂತ ಹೇಳಬೇಕು. ವ್ಯಾಸ ಹೇಳಿದ್ದು ಅಂತ ಅಂದರೆ ಹೇಳ್ತಾನೇ ಹೋದ್ರು, ಯಾರೋ ಬರ್ಕೊಳ್ತಾನೆ ಹೋದ್ರು ಅನ್ನೋ ಅರ್ಥ ಮಾಡ್ಕೋಬೋದು ನಾವು. ಆದರೆ ಎಷ್ಟು ಟೈಮ್ ಹೇಳ್ತಾ ಹೋಗ್ಬೋದು, ಅಷ್ಟೆಲ್ಲ ಕೇಳಿರ್ಬೇಕಲ್ಲ ಅವರು, ಅಥವಾ ನೋಡಿರ್ಬೇಕಲ್ಲ, ಅಥವಾ ಅನುಭವಿಸಿರ್ಬೇಕಲ್ಲ. ಇಲ್ಲದೇ ಅಷ್ಟೆಲ್ಲ ಹೆಂಗೆ ಹೇಳೋದಕ್ಕೆ ಬರುತ್ತೆ? ಮಹಾಭಾರತನೇ ಇವ್ರು ಸರಿ ಇವ್ರು ತಪ್ಪು ಅಂತ ಹೇಳೋದಿಲ್ಲ. ಮಹಾಭಾರತ ನಿಮಗೆ ಎಂಡಲ್ಲಿ ತಲೆ ಕೆಡಿಸುತ್ತೆ. ಇವರು ಮೊದಲು ಪಾಂಡವರು ನರಕಕ್ಕೆ ಹೋಗ್ಬೇಕಾಗತ್ತೆ, ಆಯಿತಾ. ಏನಂದರೆ ನರಕದ ಕಲ್ಪನೆ ಏನಂದರೆ, ಹಾಗಾದರೆ ಸುವರ್ಗ ಅಂದರೆ ಸ್ವರ್ಗನ, ಮನುಷ್ಯನ ಭವಣೆನ ನರಕ ಅಂದರೆ? ಈಗ ನಾನು ಇನ್ನೊಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ. ಇಲ್ಲಿವರೆಗೆ ಧರ್ಮ ಸಂಕಟದ ಬಗ್ಗೆ ಮಾತಾಡಿದೆ. ಇನ್ನೊಂದು ನಾನು ತುಂಬ ಬೇಸಿಕ್ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀನಿ. ಇದು ಇನ್ನೂ ಬೇಸಿಕ್ ಪ್ರಶ್ನೆ ಆ್ಯಕ್ಚುಲಿ. ಅದೇನೆಂದರೆ, ಇಷ್ಟೆಲ್ಲ ಮಾತಾಡಿದ ಮೇಲೆ, ಇಷ್ಟೆಲ್ಲ ಓದಿದ ಮೇಲೆ ಕೂಡ ಜನ ಇದು ನಿಜವಾಗಿದ್ದ ಸರ್ ಅಂತ ಕೇಳ್ಬಿಡ್ತಾರೆ. ಬೇಸಿಕ್ ಅಲ್ವಾ? ಈ ಥರ ಒಂದು ಫಂಡಮೆಂಟಲ್ ಪ್ರಶ್ನೆ ಬರುತ್ತೆ. ಇದು ಕಲ್ಪನೆನ ನಿಜವಾಗ್ಲೂ ಆಗಿದ್ದ? ಮಹಾಭಾರತ ನಿಜಕ್ಕೂ ನಡೀತಾ? ಕೃಷ್ಣ, ದುರ್ಯೋಧನ, ಅರ್ಜುನ, ಭೀಮ, ದ್ರೌಪದಿ ನಿಜವಾಗ್ಲೂ ಇದ್ರ ಈ ಭೂಮಿ ಮೇಲೆ ನಡೆದಾಡಿದ್ದ, ಅಥವಾ ಇದು ಕೇವಲ ವ್ಯಾಸರ ಕಲ್ಪನೆಯ ಅನ್ನೋದು ಪ್ರಶ್ನೆ. ಈಗ ನೀವು ತುಂಬ ಹತ್ತಿರದಿಂದ ಅಗೇನ್ ನೋಡ್ತಾ ಇರೋದ್ರಿಂದ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ನೋಡಿ, ನಾನು ಈ ದೇವರು ಬಂದು ಮನುಷ್ಯರನ್ನ ಮಾತಾಡಿಸೋದು ಅದನ್ನೆಲ್ಲ ನಾನು ನಂಬಲ್ಲ ವೈಯಕ್ತಿಕವಾಗಿ. ಅದಕ್ಕೆ ನನಗೆ ಪರವಾದಂಥದ್ದು ನನಗೆ ಸ್ವಲ್ಪ ಅಪೀಲಿಂಗ್ ಆಗಿರುತ್ತೆ. ಆದರೆ ನಾನು ನಾಟಕ ಮಾಡಬೇಕಾದ್ರೆ ಮಹಾಭಾರತದಲ್ಲಿ ಪವಾಡ ನಡೆದಿದೆ ಅನ್ನೋದು ಮಾಡೋದಕ್ಕೆ ನಾನೇನು ಹಿಂಜರಿತಿರಲಿಲ್ಲ. ಅದು ಕಥೆಯಲ್ಲಿ ನಾನು ಅದನ್ನ ಮಾಡೋದಕ್ಕೆ ನನಗೆ ಲಾಯಕ್ಕಿದೆ. ನಾನು ಅದಕ್ಕೆ ಮಹಾಭಾರತವನ್ನು ನಡೀದೇ ಇರಲಿ, ನಾನು ಅದನ್ನು ಕತೆ ಅಂತ ಸ್ವೀಕಾರ ಮಾಡ್ತೀನಿ ನಾನು. ಮತ್ತು ನೋಡ್ರಿ, ಮನುಷ್ಯನಿಗೆ ಕೊಟ್ಟಿರುವ ಶಕ್ತಿ ಒಂದೇನೆಂದರೆ, ನೋಡಿ, ಈ ಪ್ರಾಣಿಗಳಿಗೂ ಭಾವನೆಗಳಿರ್ಬೋದು, ಅವಕ್ಕೂ ಪ್ರೀತಿ ಎಲ್ಲ ಇರುತ್ತೆ, ನಾವು ನೋಡಿದ್ದೀವಿ ಅಲ್ವಾ, ಅವೆಲ್ಲ ಇರ್ಬೋದು. ಆದರೆ ನನ್ನ ಪರ್ಪಸ್ ಏನಿದೆ, ಬದುಕಿ ನಾನು ಏನು, ಯಾವ ಪುರುಷಾರ್ಥಕ್ಕಾಗಿ ನಾನು ಬದುಕಿದ್ದೀನಿ ಅನ್ನೋ ಪ್ರಶ್ನೆ ಪ್ರಾಣಿಗಳಿಗೆ ಬರುತ್ತೆ ಅಂತ ನನಗೆ ಅನಿಸೋದಿಲ್ಲ. ಮತ್ತು ಅವಕ್ಕೆ ಉದ್ದೇಶ ಇಲ್ಲದೆ ಇರೋದ್ರಿಂದ ಅವಕ್ಕೆ ದುರುದ್ದೇಶನೂ ಇರೋದಿಲ್ಲ. ಕರೆಕ್ಟ್ ಅಲ್ವಾ? ಕರೆಕ್ಟ್. ಉದ್ದೇಶ ಇಲ್ಲದೆ ಇರೋದ್ರಿಂದ ಅವು ಅಕಸ್ಮಾತ್ ಹೊಟ್ಟೆ ತುಂಬಿದರೆ ಅದು ಸುಮ್ಮನೆ ಹೋಗಿ ಪಕ್ಕದ ಪ್ರಾಣಿ, ಅದಕ್ಕೆ ಸುಮ್ಮನೆ ಇದ್ದೂ ಹೋಗಿ ಯಾರಿಗೂ ಅಟ್ಯಾಕ್ ಮಾಡೋ ನೇಚರ್ ಕೇಳ್ಕೊಳ್ಳಿ. ಈಗ ಸೊಳ್ಳೆ ಬಂದು ಅದು ಕಚ್ಚತ್ತೆ ಅಂತ ಇಟ್ಕೊಳ್ಳಿ, ಅದು ಸೊಳ್ಳೆಗೂ ಒಂದು ಪರ್ಪಸ್ ಇದೆ. ಸುಮ್ಮನೆ ಹೋಗಿ ಯಾರು ಮಾಡೋ ಪ್ರಾಣಿ ಯಾವುದಿರ್ಬೋದು ಅಂತ ಊಹೆ ಮಾಡೋದು ಕಷ್ಟ ಇದೆ, ಅಲ್ವಾ? ಆದರೆ ಮನುಷ್ಯ ಹಂಗಲ್ಲ, ಪ್ರಶ್ನೆ ಮಾಡೋಕ್ಕೆ ಬರುತ್ತೆ ಮನುಷ್ಯಂಗೆ. ಒಬ್ಬರಿಂದ ಇನ್ನೊಬ್ಬರು ತಿಳ್ಕೊಳ್ಳೋ ಅಂಥದ್ದು ಜ್ಞಾನ, ಒಬ್ಬರಿಂದ ಇನ್ನೊಬ್ಬರು ಸೈನೈಡನ್ನು ತಗೋಬಾರ್ದು ಅಂತ ನಮಗೆ ಗೊತ್ತು, ಸ್ವಂತ ಅನುಭವ ಇಲ್ಲದೆ ಇದ್ದರು ಇನ್ನೊಬ್ಬರಿಂದ ತಿಳ್ಕೊಂಡು ನಾವು ತಗೋಬಾರ್ದು ಅಂತ ನಮಗೆ ಗೊತ್ತಾಗತ್ತಲ್ಲ. ಈ ಥರದ್ದು ಏನೇನೋ ಇದೆ ನಮಗೆ. ಸೊ ನಮಗೆ ದೊಡ್ಡ ಗಿಫ್ಟ್ ಏನು ಸಿಕ್ಕಿದೆ ನಮಗೆ ಅಂದರೆ ಸುಳ್ಳು ಹೇಳೋದಕ್ಕಾಗತ್ತೆ. ಪ್ರಾಣಿಗಳು ಸುಳ್ಳು ಹೇಳೋದು ಮಾಡುತ್ತವೆ ಅಂದರೆ ಡಿಸೀಟಿಗೆ ಮಾಡ್ತವೆ. ಅದು ಪ್ರಾಣಿಗಳು ಏನು ಮಾಡೋದು, ದೇ ಡಿಸೀವ್ ಅಂದರೆ ಅದನ್ನು ವಂಚನೆ ಯಾಕೆ ಮಾಡುತ್ತೆ ಅಂದರೆ ತನ್ನನ್ನು ತಾನು ಬದುಕಿಸ್ಕೊಳ್ಳೋದಕ್ಕೆ, ಅಥವಾ ಹುಲ್ಲಲ್ಲಿ ಕಾಣಿಸ್ದೇ ಇರೋಂಗೆ ಬಚ್ಚಿಟ್ಕೊಂಡಿರೋದಕ್ಕೆ, ಅಥವಾ ಅದು ಎಲ್ಲವೂ ಒಂದು ಪ್ರಾಕ್ಟಿಕಲ್ ಪರ್ಪಸ್ಗೆ. ಪರ್ಪಸ್ಲೆಸ್ ಡಿಸೀಟ್ ಅದಕ್ಕೆ ಇರೋದಿಲ್ಲ. ಓಕೆ, ಪರ್ಪಸ್ಲೆಸ್ ಡಿಸೀಟ್ ಪ್ರಾಣಿಗೆ ಇರೋದಿಲ್ಲ. ಅದು ಆಟ ಆಡಬೇಕಾಗಿರುತ್ತೆ. ಆಟವು ಬೇಟೆಯ ವ್ಯಂಗ್ಯನೇ ಇರುತ್ತದು. ನಿಮ್ಮ ನಾಯಿ ಜೊತೆ ಆಟ ಆಡಿದ್ರೆ ಅದು ಹಿಂಗೆ ಬರೋದೆಲ್ಲ ಮಾಡುತ್ತದು. ಯಾಕೆ ಅಂದರೆ ಅದು ಬೇಟೆಯ ವ್ಯಂಗ್ಯನೇ ಮಾಡ್ತಿರುತ್ತದು. ಆದರೆ ನಮಗೆ
ಕಲೆ ಇದೆ. ಕಲೆ ಅಂದರೆ ಸುಳ್ಳು. ಈಗ ಗಣಪತಿಯ ಮೂರ್ತಿ ಮಾಡ್ತೀವಿ, ಅದು ಗಣಪತಿ ಅಲ್ಲ, ಕಲ್ಲಿಂದ ಮಾಡಿರೋದು. ಅದನ್ನು ಗಣಪತಿ ಅಂತ ನಾವು ನಂಬ್ತೀವಿ, ಅದನ್ನ ಮಾಡ್ತೀವಿ, ಅದನ್ನ ನಂಬ್ತೀವಿ. ಆಯಿತಾ? ಅದು ಯಾಕೆ ಮಾಡ್ತೀವಿ ಅಂದರೆ ನಮಗೆ ಕತೆ ಹೇಳ್ಕೊಂಡು ಕತೆಯ ಅನುಭವಕ್ಕೆ ಒಡ್ಕೊಳ್ಳೋದಕ್ಕೆ ಬರುತ್ತೆ ನಮಗೆ. ಪ್ರಾಣಿಗಳಿಗೆ ಮಾಡೋಕ್ಕಾಗಲ್ಲ. ಅದು ಪ್ರಾಣಿಗಳಿಗೆ ಮಾಡೋಕ್ಕಾಗಲ್ಲ. ನೀವು ಟ್ರೈನಿಂಗ್ ಮಾಡಿ ಅದನ್ನು ನಾವು ಮಾಡಿಸ್ಬೇಕು, ಅದಕ್ಕಾಗಿ ಅದು ಬರೋದಿಲ್ಲ. ಅದು ಸುಳ್ಳು ಕಟ್ಟೋಕ್ಕಾಗಲ್ಲ. ಅದು ನಾವು ಸುಳ್ಳು ಹೇಳೋದ್ರಿಂದ ಕಲೆ ಸಾಧ್ಯ ಆಗೋದು. ಯಾಕೆ ಸಾಧ್ಯ ಆಗುತ್ತೆ ಅಂದರೆ ನೋಡಿ, ನಾವು ಹುಟ್ಟಿನಿಂದ ಒಂದು ಕಟ್ಟುಪಾಡಿಗೆ ಬಿದ್ದಿರ್ತೀವಿ. ನೀವು ಹುಟ್ಟಿದ ಸ್ಥಳ, ನೀವು ಹುಟ್ಟಿದ ಸಮಯ ಒಂದು ಕಟ್ಟುಪಾಡು, ಆಯಿತಾ? ಇಷ್ಟೇ ನಿಗದಿಯಾಗಿರುತ್ತೆ ನೀವು ಇರೋದಕ್ಕೆ. ಅದು ವಿಧಿಯಿಂದ ಆಗಿರ್ಬೋದು, ಅಥವಾ ನಿಮ್ಮ ಕೈಯಲ್ಲಂತೂ ಇಲ್ಲ. ಅದು ಇಷ್ಟೇ ದಿನ ಆದಮೇಲೆ ಹೋಗಲೇಬೇಕು, ಏನು ಅದನ್ನು ತಡೆಯೋಂಗಿಲ್ಲ ನೀವು. ಓಕೆ? ಮತ್ತು ನೀವು ಇಷ್ಟೇ ಸಾಮರ್ಥ್ಯ ಕೊಟ್ಟಿರ್ತಾನೆ ಮನುಷ್ಯ ನಿಮಗೆ, ಇಷ್ಟೇ ಶಕ್ತಿ, ಇಷ್ಟೇ ಬುದ್ಧಿಶಕ್ತಿ, ಇಷ್ಟೇ ಕೆಪ್ಯಾಸಿಟಿ ಟು ಎಂಡ್ಯೂರ್ ಪೇಯ್ನ್, ಏನೇನೋ ಕೊಟ್ಟಿರ್ತಾರೆ. ನಮ್ಮ ಜಾಯಮಾನಕ್ಕೆ ತಕ್ಕಂತೆ ನಾವು ಇದು ಬಿಡ್ತೀವಿ. ಆಮೇಲೆ ಓಕೆ, ನಾವೇನು ಮಾಡೋಕ್ಕಾಗಲ್ಲ. ಮತ್ತು ನಾವು ಏನಾದರೂ ಮಾಡಿದ್ರೆ ಅದು ಫಲಿಸುತ್ತೆ ಅಂತ ನಾವು ಹೇಳೋದಕ್ಕಾಗೋದಿಲ್ಲ. ಅದೇ ಮಹಾಭಾರತದ್ದೇ ಹೇಳಿದ್ರೆ ಕರ್ಮ ಒಂದೇ ನಿನ್ನ ಕೈಯಲ್ಲಿರೋದು, ಅದರ ಫಲ ನಿನ್ನ ಕೈಯಲ್ಲಿಲ್ಲ ಅನ್ನೋದು ಇರೋದ್ರಿಂದ ನೀವು ಏನಾದ್ರು ಮಾಡ್ಬೋದು, ಅದು ಫಲಿಸ್ಬೋದು, ಇಲ್ಲದೆ ಇರ್ಬೋದು. ಎಷ್ಟೇ ಸಿನಿಮಾ ಸ್ಟಡಿ ಮಾಡ್ಕೊಂಡು ಬಂದಿದ್ರು, ಎಂಥ ದೊಡ್ಡ ಫಿಲ್ಮ್ ಮೇಕರ್ ಇದ್ದರೂ ನೆಕ್ಸ್ಟ್ ಫಿಲ್ಮ್ ಒಂದು ಸಕ್ಸಸ್ ಆಗುತ್ತೆ ಅಂತ ಹೇಳೋದು ಕಷ್ಟ ಅಲ್ವಾ? ಮತ್ತು ಏನೂ ಗೊತ್ತಿಲ್ಲದೆ ಏನೋ ಒಂದು ಸಿನಿಮಾ ಸಡನ್ನಾಗಿ ಬಂದು ದೊಡ್ಡ ಹಿಟ್ ಆಗ್ಬೋದು. ಈಗ ನೋಡ್ತಾ ಇದ್ದೀವಿ ಆ ಥರದ್ದು. ಓಕೆ, ನಮ್ಮ ಕೈಲಿಲ್ಲ ಅಂತ ನಾನು ಹೇಳ್ತಿರೋದು. ಕತೆ ನಮ್ಮ ಕೈಲಿದೆ. ಕಥೆಯಲ್ಲಿ ಪಾತ್ರವನ್ನು ಸೃಷ್ಟಿ ಮಾಡ್ಬೋದು, ಆಯಿತಾ? ಪಾತ್ರಕ್ಕೆ ಸಂಬಂಧ ಕಲ್ಪಿಸ್ಕೊಡ್ಬೋದು, ಘರ್ಷಣೆ ನೀಡ್ಬೋದು, ಕಷ್ಟ ಕೊಡ್ಬೋದು, ಆಯಿತಾ? ಪರಿಹಾರವನ್ನು ಸೂಚಿಸ್ಬೋದು, ಪಾತ್ರವನ್ನು ಗೆಲ್ಲಿಸ್ಬೋದು. ನಮ್ಮ ಕೈಲಿದೆ ಅದು. ಎಕ್ಸಾಕ್ಟ್. ಅದಕ್ಕೆ ನಮಗೆ ಸುಳ್ಳು ವಾಸ್ತವಕ್ಕಿಂತ ಅಟ್ರಾಕ್ಟಿವ್ ಆಗಿರೋದು. ವಾಸ್ತವ ಬೋರಿಂಗು ಅಥವಾ ಕಷ್ಟ ಅಥವಾ ಸಾಕಾಗಿದೆ, ಇದು ಎಸ್ಕೇಪಿಸ್ಟ್ ಆಗಿರುತ್ತೆ. ನನ್ನ ಪ್ರಕಾರ ಕಲೆ ಎಸ್ಕೇಪಿಸ್ಟ್ ಆಗಿರೋದಿಲ್ಲ. ಕಲೆ ಅಂದರೆ ಏನಾಗುತ್ತೆ ಅಂದರೆ, ನನಗೆ ಬದುಕಲ್ಲಿ ಮಾಡೋಕ್ಕಾಗದೇ ಇರೋದನ್ನು ಇಲ್ಲಿ ನೋಡಿ ಸಾಧ್ಯತೆಗಳನ್ನ ಕಂಡುಕೊಳ್ಳೋದಕ್ಕಾಗತ್ತೆ. ಇದರಿಂದ ಬದುಕಿಗೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ತಿಳ್ಕೊಳ್ಳೋದಕ್ಕಾಗಿ ನಮಗೆ ಕಲೆ ಬೇಕು. ಕಲೆ ಅಂದರೆ ಕಟ್ಟುಕತೆನೇ. ಯಾವುದು ಅದೇ ಆಗಿರುತ್ತೋ ಅದು ಡಾಕ್ಯುಮೆಂಟ್, ಆರ್ಟ್ ಅಲ್ಲ ಅದು. ಎಕ್ಸಾಕ್ಟ್ಲಿ. ಅದು ಇನ್ನೊಂದಾಗಿದ್ದಾಗಲೇ ಅದು ಅಲ್ವಾ? ಎಕ್ಸಾಕ್ಟ್ಲಿ. ಬಟ್ ಪ್ರಶ್ನೆ ಬರೋದು, ಈಗ ಕಲೆ ಅಂದರೆ ಜೀವನದಿಂದ ಕಲೆ ಅಲ್ವಾ? ಕಲೆಯಿಂದ ಜೀವನ ಏನೋ ಮಾತಾಡ್ತೀವಲ್ಲ, ಅಲ್ಲ, ನಮ್ಮ ಭಾವದಿಂದ ಅನುಭವ, ಭವದಿಂದ ಭಾವದಿಂದನೇ ಕಲೆ. ಇಲ್ದರೆ ಅದು ನಮ್ಮಲ್ಲಿ ಅಟ್ಲೀಸ್ಟ್ ನಾನು ಹೇಳೋದು, ನಮಗೆ ಭಾವ ಪ್ರಧಾನವಾಗಿರೋದೇ ಕಲೆ. ಎಕ್ಸಾಕ್ಟ್ಲಿ. ಪ್ರಶ್ನೆ ಇನ್ನು ಮಿಕ್ಕಿದ್ದೆಲ್ಲ ಕ್ರಾಫ್ಟ್. ಸೊ ಅಂದರೆ ಬಹುಶಃ ಕೇಳೋಂಥ ಒಂದು ಸ್ವಲ್ಪ ಪ್ರಶ್ನೆ ಏನು ಬರುತ್ತೆ ಅಂತಂದರೆ, ಕಥೆನ ಆಮೇಲೆ ಕಟ್ಟಿರಬಹುದು ವ್ಯಾಸರು, ಬಟ್ ಆ ಪಾತ್ರಗಳು ಅಲ್ಲಿ ಒಂದು ಕಥೆ ನಡೆದಿತ್ತು, ಆ ಕಥೆ ಈ ಥರ ರೋಚಕವಾಗಿಯೂ ಇರದೇ ಇರಬಹುದು, ಅಥವಾ ಈ ಥರ ಒಂದು ಕಾಲಘಟ್ಟದಲ್ಲಿ ನಡೀದೇ ಇರಬಹುದು, ಅದಕ್ಕೇನೋ ಇರ್ಬೋದಲ್ಲಿ. ಬಟ್ ಏನೋ ಒಂದು ಜೆನೆಸಿಸ್ ಅಲ್ಲಿ ಸಿಕ್ತು ವ್ಯಾಸರಿಗೆ, ಅದಾದಮೇಲೆ ಮಹಾಭಾರತ ಆಗಿದ್ದ, ಅಥವಾ ಅಲ್ಲಿ ಏನೂ ಇರಲಿ. ಅಂದರೆ ನಾನು ಒಂದು ರಿಸರ್ಚ್ ಪಾಯಿಂಟ್ ಆಫ್ ವ್ಯೂವಿಂದನೂ ಕೇಳ್ತಾ ಇದ್ದೀನಿ, ಅಂದರೆ ಒಂದು ಸ್ಫೂರ್ತಿಯ ಪಾಯಿಂಟ್ ಆಫ್ ವ್ಯೂವಿಂದನೂ ಕೇಳ್ತಾ ಇದ್ದೀನಿ. ನೋಡಿ, ನಾನು ಓದಿದ್ದೀನಿ, ವ್ಯಾಸ ಅಂದರೆ ಒಂದು ಅರ್ಥದಲ್ಲಿ ಎಡಿಟರ್ ಅಂತ. ಓಕೆ. ಆಯಿತಾ? ಒಬ್ಬ ವ್ಯಕ್ತಿ ಮಹಾಭಾರತ, ವೇದದೆಲ್ಲ ಪ್ರಭೇದಗಳು, ಮತ್ತು ಏನು ಪುರಾಣಗಳು ಅಷ್ಟು ದೊಡ್ಡದು ಪುರಾಣಗಳು, ಈ ಭಾಗವತ ಒಬ್ಬರೇ ಬರೆದಿದ್ದಾರೆ, ಏನು ಅರ್ಥ ಬರುತ್ತೆ? ಕರೆಕ್ಟ್. ಆ್ಯಕ್ಚುಲಿ ನಾನು ನಿಮಗೆ ಲಾಸ್ಟ್ ಟೈಮ್ ಹೇಳಿದೆ ಅನಿಸುತ್ತೆ, ಯಾರು ಬರೆದಿದ್ದು ಮಹಾಭಾರತ ಅಂದರೆ ನಾವು ಗಣಪತಿ ಅಂತ ಹೇಳಬೇಕು. ವ್ಯಾಸ ಹೇಳಿದ್ದು ಅಂತ ಅಂದರೆ ಹೇಳ್ತಾನೇ ಹೋದ್ರು, ಯಾರೋ ಬರ್ಕೊಳ್ತಾನೆ ಹೋದ್ರು ಅನ್ನೋ ಅರ್ಥ ಮಾಡ್ಕೋಬೋದು ನಾವು. ಆದರೆ ಎಷ್ಟು ಟೈಮ್ ಹೇಳ್ತಾ ಹೋಗ್ಬೋದು, ಅಷ್ಟೆಲ್ಲ ಕೇಳಿರ್ಬೇಕಲ್ಲ ಅವರು, ಅಥವಾ ನೋಡಿರ್ಬೇಕಲ್ಲ, ಅಥವಾ ಅನುಭವಿಸಿರ್ಬೇಕಲ್ಲ. ಇಲ್ಲದೇ ಅಷ್ಟೆಲ್ಲ ಹೆಂಗೆ ಹೇಳೋದಕ್ಕೆ ಬರುತ್ತೆ? ನೀವು ಸುಲಭ ಉಪಾಯ ಇದಕ್ಕೆ ಏನಿರ್ಬೋದು ಅಂದರೆ, ಅದು ದೈವದತ್ತ, ಅದಕ್ಕೆ ಮಾಡೋಕ್ಕಾಯ್ತು ಅಂತ ಸುಲಭ ಹೇಳ್ಬೋದು. ಆದರೆ ನಮ್ಮ ಥರ ನಾವು ರ್ಯಾಷ್ನಲ್ಲಾಗಿ ಹೇಳಬೇಕು ಅಂತಂದರೆ, ಏನೋ ಘಟಿಸಿದೆ ಅದಕ್ಕೆ ಗೊತ್ತಿದೆ ಅಂತ ಹೇಳ್ತೀನಿ. ಸೊ ಮಹಾಭಾರತ ನಡೆದಿದೆ, ಮಹಾಭಾರತನೇ ನಡೆದಿಲ್ಲ, ಅಂಥದ್ದೆಲ್ಲ ನಡೆದಿದೆ ಅಂತ ಹೇಳ್ತೀನಿ. ಅಂಥದ್ದೆಲ್ಲ ಏನೇನೋ ನಡೆದಿದೆ.
ಯಾರೋ ಅಧ್ಯಯನ ಮಾಡಿದ್ದಾರೆ, ಅದನ್ನು ಯಾರೋ ಕ್ರೋಢೀಕರಿಸಿದ್ದಾರೆ. ನಾವು ಹೇಳೋದು ಅದು ವ್ಯಾಸ ಕ್ರೋಢೀಕರಿಸ್ಕೊಂಡಿರೋದು ಅಂತ ಅವರು ಮಾಡಿದ್ದಾರೆ. ಆಯಿತಾ, ಅದು ಅನುಭವವೇ ಇಲ್ಲದೆ ಗೊತ್ತಾಗೋದು ಕಷ್ಟ ಅಂತ. ನಿಮಗೆ ಮನಸ್ಸಿಗೆ ಸಿಗಬೇಕದು, ಬುದ್ಧಿಗೆ ಸಿಗಬೇಕು. ಆವಾಗ ನೀವು ಅರ್ಥೈಸ್ಕೊಂಡು ಹೀಗಾಯಿತು ಅಂತ ಹೇಳ್ಬೋದು. ಅದಕ್ಕೆ ಆ ಭಾವವನ್ನೇ ಕೊಟ್ಟು ಆ ಪಾತ್ರಗಳನ್ನ ಸೃಷ್ಟಿ ಮಾಡ್ಬೋದು. ಅಂದರೆ ಅಂಥ ಪಾತ್ರಗಳು ಇದ್ದವು ಅನ್ನೋದಕ್ಕೆ, ಅಂಥವ್ರು ಇದ್ದರೂ ಅದಕ್ಕೆ ಆ ಪಾತ್ರಗಳಾಗೋಕ್ಕೆ ಸಾಧ್ಯ ಅಂತ. ಇನ್ನೊಂದು ಪ್ರಶ್ನೆ ಏನಂದರೆ, ಮತ್ತೆ ಮತ್ತೆ ಮಹಾಭಾರತ ಯಾಕೆ ನಾವು ಮಹಾಭಾರತನ ಈ ಥರ ನಮ್ಗೆ ಅಟ್ರಾಕ್ಟ್ ಮಾಡುತ್ತೆ ಅಂತ? ಯಾಕೆ ನೀವು ನಾಟಕ ಮಾಡ್ತೀರಾ? ಯಾಕೆ ಜನ ನೋಡ್ತಾರೆ? ಯಾಕೆ ನಾವು ಸಂದರ್ಶನ ಮಾಡ್ತೀವಿ? ನಾವು ಮಹಾಭಾರತ ರಹಸ್ಯಗಳಿಂದ 500 ಎಪಿಸೋಡ್ ಮಾಡಿದ್ದೀವಿ, ಜನ ಈಗಲೂ ನೋಡ್ತಾರೆ. ಆ ಎಪಿಸೋಡ್ಗಳು ಬರದೇ ಇದ್ದರೆ ಕಾಯ್ತಾರೆ, ಮತ್ತು ಚರ್ಚೆ ಆಗುತ್ತೆ, ಜಗಳ ಆಗುತ್ತೆ, ಪಾತ್ರಗಳ ಬಗ್ಗೆ ತಪ್ಪು ಸರಿಗಳು ವಿಮರ್ಶೆ ಆಗುತ್ತೆ. ಮತ್ತೆ ಮತ್ತೆ ನಮಗೆ ಅಟ್ರಾಕ್ಟ್ ಮಾಡುತ್ತಲ್ಲ ಮಹಾಭಾರತ. ಏನು ಇದರ ನಿರಂತರತೆ ಏನಿದೆ ಅಲ್ವಾ, ಇದರ ಶಾಶ್ವತತೆ ಏನಿದೆ, ರಹಸ್ಯ ನಿಮ್ಮ ಪ್ರಕಾರ ಪ್ರಕಾಶ್ ಸರ್? ನಾನು ತುಂಬ ಯೋಚನೆ ಮಾಡಿದ್ದೇನೆ ರೀ ಇದನ್ನು. ಅಂದರೆ ಪರ್ವ ಮಾಡೋದಕ್ಕೆ ಮುಂಚೆಯಿಂದ ನೋಡಿದ್ದೀನಿ. ಯಾತಕ್ಕೆ ನನಗೆ ತುಂಬ ದೊಡ್ಡದಾಗಿದ್ದು ನನಗೆ ಅನಿಸಿದ್ದು ಯಾವಾಗ ಗೊತ್ತಾ, ಈ ಕೋವಿಡ್ ಬಂದಾಗ ನಮ್ಮಲ್ಲಿ ಟಿ ವಿ ಸೀರಿಯಲ್ ಪ್ರೊಡಕ್ಷನ್ ಎಲ್ಲ ನಿಂತೋಯ್ತು. ಆಯಿತಾ, ಸಿನಿಮಾಗಳು ಏನೂ ಇರಲಿ, ಎಲ್ಲ ನಿಂತೋಗ್ಬಿಟ್ಟಿತ್ತು. ಬಟ್ ಟಿ ವಿ ಚಾನೆಲ್ ಇತ್ತು, ಅದಕ್ಕೆ ಏನಾದ್ರು ಕಂಟೆಂಟ್ ಹಾಕಬೇಕು. ಎಲ್ಲೆಲ್ಲೂ ಹುಡುಕಿ ಏನು ಹಳೇದಿತ್ತು ಅದನ್ನು ಮತ್ತೆ ಮಾಡೋದಕ್ಕೆ ಎಲ್ಲರೂ ಮಾಡಿದ್ರು. ದೂರದರ್ಶನ್ ಅವ್ರಿಗೇನಿತ್ತು, ರಾಮಾಯಣ ಮಹಾಭಾರತ ಇತ್ತು. ಅವರು ರಾಮಾಯಣ ಮಹಾಭಾರತ ಹಾಕಿದಾಗ ನಾ ಹೇಳಿ ಅದು ನೋಡಿ, ಇವಾಗ 80s ಮಾಡಿದ್ದದು. ನಾವು ಚಿಕ್ಕವರಿದ್ದಾಗ ನೋಡಿದ್ದು. ನನಗೆ ಆವಾಗ 80s ನಾನು 20s ಇದ್ದೆ. ನಾನು ಯಾವುದು ಒಂದು ಎಪಿಸೋಡ್ ನೋಡಿರ್ಬೋದು ಅಷ್ಟೇ. ನಾನು ಆವಾಗ ಇದರಲ್ಲಿ ವಿರುದ್ಧ ಎಲ್ಲ ಇದ್ದೆ. ನಾನು ನೋಡೇ ಇರಲಿಲ್ಲ. ನಮ್ಮ ಮೂವಿಗೆ ನನಗೆ ಮೂರ್ಖ ಅನಿಸುತ್ತೆ, ನೋಡಿರ್ಬೇಕಾಗಿತ್ತು ಅನ್ಸುತ್ತೆ ನನಗೆ. ಆಯಿತಾ, ಆ ಮಹಾಭಾರತ ರಾಮಾಯಣ ನೋಡಿ, ಅದನ್ನು ಅವರು ಫಸ್ಟ್ ಹಾಕಿದಾಗ ದೇರ್ ರೇಟಿಂಗ್ ವಾಸ್ 100s of times greater ದೆನ್ ಎನಿ ಅದರ್ ಚಾನೆಲ್, ದೂರದರ್ಶನ್ದು. ಆದರೆ ದೂರದರ್ಶನ ಅದನ್ನ ಇಟ್ಕೊಂಡು ಬರೀ ರಿಲಿಜಿಯಸ್ ಸೀರಿಯಸ್ ಮಾಡೋದಕ್ಕಾಗೋದಿಲ್ಲ. ಬಟ್ ಹಂಗಿತ್ತು. ಬೇರೆ ಏನಾರು ನೋಡ್ಬೋದಾಯ್ತು, ಜನ ಅದನ್ನು ನೋಡಿದ್ರು. ಅಂದರೆ ನನಗೆ ಗೊತ್ತಿರೋರೇ ನೋಡಿದ್ರು ರೀ, ದಿನ ಕೂತ್ಕೊಂಡು ನೋಡಿದ್ರು. ಆಯಿತಾ, ಅದು ಯಾಕಿರ್ಬೋದು? ಒಂದು ಭಾರತದ 6 ಲಕ್ಷ ಹಳ್ಳಿಗಳಲ್ಲಿ ಅವರು ನಾಡ ಹಬ್ಬ, ಊರಹಬ್ಬ ಏನೋ ಆದರೆ ಅವೆಲ್ಲದರಲ್ಲೂ ಈ ರಾಮಾಯಣ ಅಥವಾ ಮಹಾಭಾರತ ಏನೋ ಪ್ರಸಂಗ ಮಾಡ್ತಾರೆ. ಅವ್ರಿಗೆ ಬೇಕಾದಂಗೆ ಅರ್ಥೈಸ್ಕೊಂಡು. ಈಗ ಭೈರಪ್ಪ ಅವರು ಹೇಳ್ದಂಗೆ ಅದರಲ್ಲಿ 20% ಮಹಾಭಾರತ, 80% ನಂದು ಅಂತಾರೆ ಪರ್ವದಲ್ಲಿ. ಅಂದರೆ ಮಾತೆಲ್ಲ ಇದೆಯಲ್ಲ, ಅದು ಇವ್ರು ಬರೆದಿರೋದು. ಕೆಲವು ಮಹಾಭಾರತದಲ್ಲಿ ಇರ್ಬೋದು, ಬಟ್ ಹೆಚ್ಚು ಇವರೇ ಮಾಡ್ಕೊಂಡಿರೋದು. ನಾನು ಡೈಲಾಗ್ ಅಂತ ಮಾಡಿರೋದು ಎಷ್ಟೊಂದು ಬರೀ ಒಬ್ಬರು ಯೋಚನೆ ಮಾಡ್ತಾ ಇರೋದು ಅಷ್ಟೇ. ಅದನ್ನು ನಾನು ಡೈಲಾಗ್ ಥರ ಮಾಡಿರೋದು. ಅಂದರೆ ಯೋಚನೆಯಲ್ಲಿ ಅವ್ರು ಹಿಂಗಂದರೆ ಅವ್ರು ಹಿಂಗೆ ಅಂದರು ಅನ್ನೋದು ಬಂದಿರುತ್ತೆ. ಅದನ್ನು ನಾನು ಡೈಲಾಗ್ ಥರ ಮಾಡ್ಕೊಂಡಿದ್ದೀನಿ. ಇಬ್ಬರು ಪಾತ್ರ ಇಟ್ಟು ಮಾಡಿದ್ದೀನಿ. ಅವ್ರಿಗೆ ಹಂಗಿರಬೇಕಾದ್ರೆ ಅದು 20%ಇಂದ ಅವ್ರು ಪರ್ವ ಬರೆಯೋಕ್ಕಾಗತ್ತೆ ಅಂದರೆ ಎಷ್ಟು ಜನ, ಎಷ್ಟು ವೆರೈಟಿಯಲ್ಲಿ ಅದನ್ನ ಪ್ರೆಸೆಂಟ್ ಮಾಡ್ತಾ ಇರ್ಬೋದು. ಮನುಷ್ಯನಿಗೆ ಮೂಲಭೂತವಾಗಿ ಆಕರ್ಷಣೆ ಇರೋದು ಈ ಸಂಕಟದ, ತನ್ನ ವೈಯಕ್ತಿಕ ಕಷ್ಟದ ಬಗ್ಗೆ ಆಲೋಚನೆ ಮಾಡೋದು. ಯಾರಿಗೆ ತೀವ್ರವಾಗಿ ಆಲೋಚನೆ ಮಾಡೋಕ್ಕಾಗತ್ತೋ ಅವ್ರಿಗೆ ಕತೆ ಕಟ್ಟಿ ಹೇಳೋಕ್ಕೆ ಆಗುತ್ತೆ. ಈ ಮಧ್ಯಮದವ್ರಿಗೆ ಕಥೆಯನ್ನು ಕೇಳುವ ವ್ಯವಧಾನ ಇರುತ್ತೆ, ಅಥವಾ ಪುಸ್ತಕ ಓದುವ ವ್ಯವಧಾನ ಇರುತ್ತೆ, ಸಿನಿಮಾ ನೋಡುವ ವ್ಯವಧಾನ ಇರುತ್ತೆ. ಅಂದರೆ ಒಳ್ಳೆ ಸಿನಿಮಾ, ಕಷ್ಟದ ಸಿನಿಮಾನ ನೋಡುವ ವ್ಯವಧಾನ. ಅದರದ್ದೇನೂ ಆಗದೇನೆ ಇರೋರಿಗೆ ನಾಟಕನೂ ನೋಡೋಕ್ಕಾಗಲ್ಲ, ಒಳ್ಳೆ ಸಿನಿಮಾನೂ ನೋಡೋಕ್ಕಾಗಲ್ಲ. ಅವ್ರಿಗೆ ಮನೋರಂಜನೆ ತಕ್ಷಣಕ್ಕಾಗ್ಬಿಡ್ಬೇಕು. ಅದು 100 ಬಾಲ್ ಕ್ರಿಕೆಟ್ ಮ್ಯಾಚ್ ಆಗಬೇಕು. ಮುನ್ನಾಗಿದ್ದ ಥರ ಒಂದು ರೋಚಕವಾದ ಟೆಸ್ಟ್ ಮ್ಯಾಚ್ ಅವ್ರನ್ನ ನೋಡೋಕ್ಕೆ ಅವ್ರಿಗೆ ಮನಸ್ಸಿರಲ್ಲ ಅಂತ ಇಟ್ಕೊಳ್ಳಿ. ನಾ ಹೇಳೋದು ಅದು ಏನಂದರೆ, ಹೇಗಿದ್ರೂ ಈವನ್ ಎಸ್ಕೇಪಿಸಮ್ ಈಸ್ ಎ ಕಾನ್ಷಿಯಸ್ನೆಸ್ ಆಫ್ ಕಷ್ಟ ಅಲ್ಲ. ನನ್ನ ಈ ದಿನ ಇದಕ್ಕೆ ಬಿದ್ದಿದ್ದೀನಿ. ಆ ರೋಡಲ್ಲಿ ಅವನು ಹಿಂದೆಯಿಂದ ಆರು ನೋಡಿತಾ ಇದ್ರೆ ಹೋಗ್ಬಿಟ್ಟು ಅವನಿಗೆ ಹೋಗಿ ಒಂದು ಒಡೆದು ಎಳೆದಾಕಿ. ಈಗ ಇಲ್ಲಿಗೆ ಬರ್ತಾ ಇರಬೇಕಾದ್ರೆ ನಮ್ಮ ಬನಶಂಕರಿಂದ ಸಂಗಮ್ ಸರ್ಕಲ್ ಕಡೆ ರಾಂಗ್ ಸೈಡಲ್ಲಿ ಇವಾಗ ತುಂಬ ವೆಹಿಕಲ್ಸ್ ಆರಾಮಾಗಿ ಬರ್ತಾನೆ ಇರ್ತಾರೆ. ಎಷ್ಟು ಕ್ಯಾಶುಯಲ್ಲಾಗಿ ಪಕ್ಕಾ ಹೆದರ್ಕೊಂಡು ಬರೋರಿಗೆ ರೋಡ್ ಮಧ್ಯನೇ ಬರ್ತಾರೆ. ಆಯಿತಾ,
ಆದರೆ ನನ್ನ ಪ್ರಕಾರ ಇಟ್ಸ್ ಎ ಫೇಲ್ಯೂರ್ ಆಫ್ ಎ ಸೊಸೈಟಿ ಆ ಥರ ಆಗೋಕ್ಕೆ ಶುರು ಆದಾಗ. ಆಗ ಅನಿಸುತ್ತೆ ನನಗೆ ಇಳಿದ್ಬಿಟ್ಟು ಹಂಗೆ ನಿಲ್ಸೋಣ ಅಂತ. ಬಟ್ ನನ್ನ ಕೈಯಲ್ಲಿ ಆಗಲ್ಲ, ನನ್ನ ಮನಸ್ಸು ಹಂಗಿಲ್ಲ, ದೇಹ ಅಂತೂ ಸಾಧ್ಯವೇ ಇಲ್ಲ. ಓಕೆ, ನನಗೆ ಮಾಡೋಕ್ಕಾಗಲ್ಲ. ಸಿನಿಮಾದಲ್ಲಿ ಯಾರು ಮಾಡೋದನ್ನ ನೋಡಿದ್ರೆ ನನಗೆ ಸಂತೋಷ ಆಗುತ್ತೆ. ಅದು ಎಸ್ಕೇಪಿಸ್ಟ್. ಅದು ಈ ಕಷ್ಟದಿಂದನೇ ಅದು ಎಂಜಾಯ್ ಮಾಡೋದು. ನೋಡಿ, ಯಾರನ್ನಾದರೂ ನೋಡಿ, ತುಂಬ ಅತಿ ವಿಕೃತ ಆಗಿದ್ದರೆ ಮನಸ್ಸು ಬೇರೆ. ಸಾಮಾನ್ಯ ಜನ ಹೀರೋ ಗೆಲ್ಲೋದನ್ನು ಬಯಸ್ತಾರೆ, ಒಳ್ಳೇದಾಗೋದನ್ನು ಬಯಸ್ತಾ ಇದ್ದಾರೆ ಅಂತ ಅರ್ಥ ಅದು ನನಗೆ. ಅಲ್ವಾ? ಅದು ಯಾವ್ಯಾವ ಆ ಸ್ತರಗಳಲ್ಲಿ ಅವರು ವ್ಯವಧಾನವನ್ನು ಏನು ಕಟ್ಕೊಳ್ಳೋದಕ್ಕಾಗುತ್ತೋ, ಕಲ್ಪಿಸ್ಕೊಳ್ಳೋದಕ್ಕಾಗುತ್ತೋ, ಅಥವಾ ಅವರು ತೀವ್ರವಾಗಿ ಯಾವುದ್ರ ಬಗ್ಗೆ ಆಸಕ್ತಿಯನ್ನು ಕೊಡೋದಕ್ಕಾಗುತ್ತೋ, ಆ ಥರ ಸ್ತರಗಳಲ್ಲಿ ವ್ಯತ್ಯಾಸ ಆಗುತ್ತೆ. ಬಟ್ ಕಲೆ ನಮಗೆ ಅಗತ್ಯ ಇದೆ. ನಾವು ಕಲ್ಪಿಸ್ಕೊಂಡಿದ್ದಕ್ಕೆ ಈ ಸಮಾಜ ಇರೋದು ಈ ಥರ. ಈಗ ನಾವು ಹಾಕ್ಕೊಂಡಿರೋ ಬಟ್ಟೆ ಹಾಕೋಬೇಕಾ? ಇಟ್ಸ್ ಫ್ರಮ್ ಎ ನ್ಯಾರೇಟಿವ್, ಒಂದು ಕತೆ. ಈ ಒಂದು ಕಥೆಯಿಂದ ಇದು ಈ ಪ್ರೋಗ್ರಾಮ್ಗೆ ಇದು ಲಾಯಕ್ಕು ಅಂತ ನಾವು ಅಂದ್ಕೊಳ್ತೀವಿ. ಒಂದು ಪೊಲೀಸಿಗೆ ಈ ಥರ ಯೂನಿಫಾರ್ಮ್ ಇರಬೇಕು, ಇದನ್ನು ಈ ನಿಯಮಗಳನ್ನ ಮಾಡ್ಕೊಳ್ತೀವಲ್ಲ, ಅದು ಐತಿಹಾಸಿಕವಾಗಿ ಒಬ್ಬರು ಇನ್ನೊಬ್ಬರು ಒಪ್ಸಿ ಬಂದಿರೋದು. ಇದು ಒಂದು ರೀತಿಯಲ್ಲಿ ಒಂದು ಕಲೆಯೇ ಅದು ಕಟ್ಟುಕತೆ ಇದೆ ಸರಿ ಅಂತ ಹೇಳೋದು ಅಲ್ಲ. ಒಬ್ಬ ಮನುಷ್ಯನಿಗೆ ತನಗೆ ಬೇಕಾದಷ್ಟು ಆಹಾರ, ಒಂದೊಂದು ಇರೋದಕ್ಕೆ ಜಾಗ, ಭದ್ರತೆ, ಕುಡಿಯುವ ನೀರು ಅದೆಲ್ಲ ಸಿಕ್ಬಿಟ್ರೆ ಅದಕ್ಕಿಂತ ಏನು ಬೇಕು? ದೊಡ್ಡದನ್ನು ಯೋಚನೆ ಮಾಡೋಕ್ಕೆ ಟೈಮ್ ಬೇಕು, ಆಯಿತಾ? ನಿಮ್ಗೆ ಒಂದು ಅಷ್ಟು ಎಲ್ಲ ಮಿಷಿನ್ ಯಂತ್ರಗಳಿಂದ ನಮಗೆ ಟೈಮ್ ಜಾಸ್ತಿ ಆಗಿದೆ. ಆ್ಯಕ್ಚುಲಿ ನಾವು ಯಂತ್ರಗಳನ್ನ ಜಾಸ್ತಿ ಮಾಡ್ಕೊಂಡು ಯಂತ್ರಗಳನ್ನ ನೋಡ್ಕೊಳ್ಳೋದೇ ನಮ್ಗೆ ಕಷ್ಟ ಆಗಿದೆ ಇವಾಗ. ಆ ಥರ ಆಗಿದೆ. ಇಲ್ಲದೇ ಯಂತ್ರಗಳಿಂದ ನಮಗೆ ಟೈಮ್ ಸಿಕ್ಕಿದೆ. ಆ ಟೈಮನ್ನು ಹೆಂಗೆ ಬಳಸೋದು ನಾವು? ಅದಕ್ಕೆ ನಾವು ಟಿ ವಿ ನೋಡ್ಕೊಂಡು ಏನೋ ಇರ್ತೀವಿ. ಅದು ಕಲೆನೇ. ಅದು ಉತ್ತಮ, ಅಧಮ, ಮಧ್ಯಮ ನಮಗೆ ಗೊತ್ತಿದೆ, ಅದು ಬೇರೆ. ಅದು ನಮಗೆ ಬೇಕಿದು. ನಾವು ಸರಿಯಾಗಿರೋ ಕಥೆಯನ್ನು ಕಟ್ಟಿದ್ರೆ ನಾವು ಒಳ್ಳೆ ಮನುಷ್ಯರಾಗುವ ಸಾಧ್ಯತೆ, ಒಳ್ಳೆ ಸಮಾಜ ಆಗುವ ಸಾಧ್ಯತೆ ಇದೆ ಅಂತ ನಂಬ್ತೀನಿ ನಾನು. ಯಾರು ಒಳ್ಳೆ ಕಥೆಗಳನ್ನು ಮಾಡಿ ಒಳ್ಳೆ ಕಲೆಯನ್ನು ತೋರಿಸೋದಕ್ಕಾಗುತ್ತೋ ಅದು ಒಳ್ಳೆ ಸಮಾಜ ಆಗೋದಕ್ಕೆ ಸಾಧ್ಯತೆಯನ್ನು ಅದು ಯಾವಾಗಲೂ ಪಡ್ಕೊಂಡಿರುತ್ತೆ, ಆಯಿತಾ? ಈ ವಾಸ್ತವದ ಕಡೆ ವಾಸ್ತವ ಇದು ಅಂತ ಯಾರು ದುಡ್ತಾ ಇರ್ತಾರೋ ಅದು ಇನ್ನೊಂದು ಥರದ್ದು ಮಿಥ್ಯ ಇರುತ್ತೆ, ಅದು ಇನ್ನೊಂದು ಥರ ಸುಳ್ಳಿರುತ್ತೆ. ಆದರೆ ನಿಮ್ಮನ್ನು ಬಲವಂತವಾಗಿ ಆ ಕಡೆ ಮಾಡ್ತಾರೆ. ನಿಮಗೀಗ ನೋಡಿ, ನಾನು ಇಲ್ಲಿಗೆ ನಡ್ಕೊಂಡು ಬರಬೇಕಾದ್ರೆ ನಾನು ಮೆಟ್ರೋಲಿ ಬಂದೆ ನಾನು, ಆಯಿತಾ? ನನಗೆ ಆ ಕಾರ್ ಬಗ್ಗೆ ಯಾಕೆ ಸಿಟ್ಟಿದೆ ಅಂದರೆ ನಾನು ರಸ್ತೆಯಲ್ಲೇ ನಡಿಬೇಕು, ಯಾಕೆಂದರೆ ನಮಗೆ ಫುಟ್ಪಾತ್ ಇಲ್ಲ ಅಲ್ಲಿಂದ ನಡ್ಕೊಂಬರೋದಕ್ಕೆ, ಆಯಿತಾ? ನಾನು ರಸ್ತೆಯಲ್ಲೇ ನಡಿಬೇಕು. ಅವ್ರಿಗೆ ಆ ಕಡೆ ರಸ್ತೆ ಜಾಗ ಇದೆ, ಅವನು ರಾಂಗ್ ಸೈಡಲ್ಲಿ ಬರ್ತಾ ಇದ್ದಾನೆ. ನಾ ಹೇಳಿದ್ದು ಎಷ್ಟೇ ದುಡ್ಡಿರಲಿ, ನಾ ಎಷ್ಟೇ ಸಂಪಾದನೆ ಮಾಡಿರಲಿ, ನಾವು ಒಳ್ಳೆಯವನಾಗೋದು ತುಂಬ ಕಷ್ಟ ಇದೆ. ನಾನು ಕಾರಲ್ಲಿ ಕೂತ್ಕೊಂಡು ಇಲ್ಲಿಗೆ ಬರಬೇಕಾಗಿತ್ತು, ನಾನು ಮೆಟ್ರೋದಲ್ಲಿ ಬರ್ತೀನಿ ಅಂತ ಹೇಳಿ ನನಗೆ ಈ ಕಷ್ಟ ಇದೆ. ನನಗೆ ನಾ ಕಾರ್ ಇಟ್ಕೋಬೇಕು, ಆದರೆ ನನ್ನ ಸಮಯ ವ್ಯರ್ಥ ಆಗುತ್ತೆ ಅಂತ ನನಗೆ ಅನಿಸ್ತಾ ಇರುತ್ತೆ. ವಯಸ್ಸಾಗ್ತಾ ನಂಗೆ ಜಾಸ್ತಿ ಅನ್ಸುತ್ತದು, ನನ್ನ ಸಮಯ ವ್ಯರ್ಥ ಆಗ್ತಾ ಇದೆ ಅಂತ. ಆಯಿತಾ? ನಮ್ಮ ಶೈಲೇಂದ್ರ ಹೇಳ್ತಾರೆ, ಲಡಕಪ್ಪನ ಖೇಲ್ ಮೇ ಖೋಯಾ ಜವಾನಿ ನೀಂದ್ ಭರ್ಸೋಯ. ಈಗ ಅನಿಸುತ್ತೆ ನಾನು ಇನ್ನೂ ಕಷ್ಟಪಡಬೇಕಾಯ್ತು ಚಿಕ್ಕ ವಯಸ್ಸಲ್ಲಿ ಅಂತ. ಓಕೆ, ನಾ ಹೇಳೋದು, ಮಹಾಭಾರತ ಯಾಕೆ ನಮಗೆ ಅಷ್ಟು ದೊಡ್ಡದು ಅಂತ ಅನಿಸುತ್ತೆ ಅಂದರೆ, ಅವರು ಮಹಾಭಾರತದಲ್ಲೇ ಹೇಳ್ಕೊಳ್ಳೋ ಹಾಗೆ ಇದರಲ್ಲಿರುವುದು ಎಲ್ಲೆಲ್ಲಿಯೂ ಇದೆ, ಇದರಿಲ್ಲದಿರುವುದು ಎಲ್ಲೆಲ್ಲಿಯೂ ಇಲ್ಲ ಅಂತ ಮಹಾಭಾರತದಿದೆ. ಅದರಲ್ಲಿ ಅಷ್ಟೆಲ್ಲ ಇರೋದರಿಂದ ಮಹಾಭಾರತನೇ ಇವ್ರು ಸರಿ ಇವ್ರು ತಪ್ಪು ಅಂತ ಹೇಳೋದಿಲ್ಲ. ಮಹಾಭಾರತ ನಿಮಗೆ ಎಂಡಲ್ಲಿ ತಲೆ ಕೆಡಿಸುತ್ತೆ. ಇವರು ಮೊದಲು ಪಾಂಡವರು ನರಕಕ್ಕೆ ಹೋಗ್ಬೇಕಾಗತ್ತೆ, ಆಯಿತಾ? ಏನಂದರೆ ನರಕದ ಕಲ್ಪನೆ ಏನಂದರೆ, ಹಾಗಾದರೆ ಸ್ವರ್ಗದ ಕಲ್ಪನೆ ಏನದು? ಏನಿರ್ಬೇಕು ಹಂಗಂದರೆ? ಸುವರ್ಗ ಅಂದರೆ ಸ್ವರ್ಗನ? ಮನುಷ್ಯನ ಭವಣೆನ ನರಕ ಅಂದರೆ? ನಮಗೆ ಗೊತ್ತಿಲ್ಲ. ನರಂಗ ಆಗುವ ಭವಣೆನೇ ನರಕನ ಹಂಗಾರೆ? ನನಗೆ ಗೊತ್ತಿಲ್ಲ. ಅದು ಮಹಾಭಾರತ ನಿಮಗೆ ರಿಲಿಜಿಯಸ್ ಆಗಿ ನಿಮಗೆ ದಾರಿ ತಪ್ಪಿಸುತ್ತೆ. ನೀವು ರಿಲಿಜನ್ನಾಗಿ ಮಹಾಭಾರತವನ್ನು ತೊಗೊಂಡ್ರೆ, ಭಗವದ್ಗೀತೆಯನ್ನು ಹೊರತುಪಡಿಸಿ ಮಹಾಭಾರತ ಕಷ್ಟ ಇದೆ, ಆಯಿತಾ? ರಿಲಿಜನ್ಗೆ. ಆದರೆ ತಾತ್ವಿಕವಾಗಿ ಒಂದು ಧರ್ಮಕಲ್ಪನೆಗೆ ಮನುಷ್ಯ
ತನ್ನನ್ನೇ ಕಾಣ್ಕೊಳ್ಳೋದಕ್ಕೆ ಮಹಾಭಾರತ ಸಿಗುತ್ತೆ ಅಂತ ಅನಿಸುತ್ತೆ. ಅದಕ್ಕಾಗಿ ಪದೇ ಪದೇ ಅದನ್ನೇ ಮಾಡ್ತಾರೆ ಅವರು. ರಾಮಾಯಣ ರಾಮಾಯಣನ ಕಥೆನೂ ಮಾಡ್ತಾರೆ. ರಾಮಾಯಣ ಮಾಡಿದಾಗ ಭಕ್ತಿ ಚೆನ್ನಾಗಿರುತ್ತೆ. ಮಹಾಭಾರತದಲ್ಲಿ ಅದು ಕೃಷ್ಣನ ಕಥೆ ಅಂತ ಮಾಡಿದ್ರೆ ಭಕ್ತಿ ಅಂತ ಮಾಡ್ಬೋದು. ಆದರೆ ಮಹಾಭಾರತ ಬರೀ ಕೃಷ್ಣನ ಕಥೆ ಅಲ್ಲ, ಎಲ್ಲ ಥರದ್ದು ಅದು. ಯಾವ ಅವ್ರು 5 ಜನ ಪಾಂಡವರು ಮನೆಗೆ ಬರ್ತಾರೆ. ಮನೆಗೆ ಬಂದಾಗ ಅಮ್ಮ ಏನು ತಂದಿದ್ದೀವಿ ನೋಡು ಅಂದರೆ ಏನೇ ಇರಲಿ ನೀವೆಲ್ಲ ಹಂಚ್ಕೊಳ್ಳಿ ಅಂತ ಹೇಳ್ತಾಳೆ. ನಮ್ಮಮ್ಮ ಹೆಂಗೆ ಹೇಳ್ತಾರೆ ಅಂದರೆ ಇದನ್ನು, ಅಮ್ಮ ಅವ್ರು ಬರ್ತಾ, ಇದು ಕನ್ನಡದ ಮಹಾಭಾರತ, ಇದನ್ನು ಹೇಳಿರ್ಬೋದು ನಮ್ಮ ಮುಂಚೆ. ಅಮ್ಮ ಅವ್ರು ಬರ್ತಾ ಹೇಳ್ತಾರೆ, ಅಮ್ಮ ಹೆಣ್ಣು ತಂದಿದ್ದೀವಿ ಅಂತೇಳಿ. ಅವಳು ಅಡುಗೆ ಮನೇಲಿರ್ತಾಳೆ, ಹಂಚ್ಕೊಂಡು ತಿನ್ನಿ ಅಂತ, ಹಂಚ್ಕೊಳ್ಳಿ ಅಂತಾಳೆ ಅವಳು. ಅಮ್ಮ ಹೇಳಿದಾಳೆ ಹಂಚ್ಕೊಳ್ಳಿ ಅಂತ ಅಂದಮೇಲೆ ಅವ್ರು ಮದುವೆ ಆದರು ಅಂತ ದ್ರೌಪದಿನ. ಸೊ ನಿಮ್ದು ಅದೇ ಸೇಮ್ ಅದೇ ಆ ಥರ ಅದೇನಂದರೆ ಅದೇನು ಅರ್ಥ ಬರುತ್ತೆ ಆವಾಗ. ಧರ್ಮದ ಪ್ರಜ್ಞೆ ಇರುವ ಯುಧಿಷ್ಠಿರಂಗೆ ಏನು ಅನಿಸ್ಬೇಕು, ಸಂಕೋಚ ಇರುವ ನಕುಲ ಸಹದೇವರಿಗೆ ಏನು ಅನ್ನಿಸ್ಬೇಕು, ಆಸೆ ಏನಾರು ಇರಲಿ, ಸರಿ ತಪ್ಪು ಅನ್ನೋ ಸ್ಪಷ್ಟ ಪರಿಕಲ್ಪನೆ ಇರುವ ಈ ಧರ್ಮದ ಪರಿಕಲ್ಪನೆ ಇರೋದು ಯುಧಿಷ್ಠಿರಂಗೆ. ಭೀಮಂಗೆ ಇದು ಸರಿ ಇದಲ್ಲ ಅದು ಕ್ಲಿಯರ್ ಇರ್ತಾನೆ ಅವನಿಗೆ ಯಾವಾಗ. ಅದು ಭೈರಪ್ಪ ಅವ್ರು ಹೇಳಿದ್ರು ಭೀಮ ಕ್ಲಿಯರ್ ಅಂತ ಹೇಳೋದು. ಅದು ಭೀಮಂಗೆ ಹೆಂಗೆ ಅನ್ನಿಸ್ಬೇಕು, ಆಸೆ ಇರ್ಬೋದು, ಏನು ಅನಿಸ್ಬೇಕು, ದ್ರೌಪದಿಗೆ ಏನು ಅನಿಸ್ಬೇಕು ಆಯಿತಾ, ಅರ್ಜುನನ್ಗೆ ಏನು ಅನಿಸ್ಬೇಕು, ಗೆದ್ದವನು ಅವನು ಏನು ಅನಿಸ್ಬೇಕು, ಧರ್ಮ ಸಂಕಟ ಏನು ಅವನಿಗೆ, ತಾಯಿಯ ಮಾತು, ಅಣ್ಣನ ಭಾವನೆ ಏನಿದೆ. ಅವನು ಯುಧಿಷ್ಠಿರ ಇಲ್ಲ ಅಮ್ಮ ಇದು ಸರಿ ಇಲ್ಲ ಅಂತ ಹೇಳ್ಬೋದಾಗಿತ್ತು. ಅವನು ಹೇಳ್ದೆ ಇದ್ಮೇಲೆ ಅವನು ಅಣ್ಣನ ಮಾತು ಮೀರಿ ಹೋಗೋದಿಲ್ಲ ಅವನು. ಆದರೆ ಅವನಿಗೆ ಪೊಸೆಸಿವ್ನೆಸ್ ಇರಲ್ವ ಅವಳ ಬಗ್ಗೆ. ಅಂದರೆ ಗಳಿಗೆಯಲ್ಲೂ ಯಾರು ಪರಿಣಾಮಕಾರಿ ಬದುಕನ್ನು ಮಾಡ್ತಾ ಇರ್ತಾರೋ ಪ್ರತಿ ಗಳಿಗೆಯಲ್ಲೂ ಧರ್ಮ ಸಂಕಟಕ್ಕೆ ಸಿಗ್ತಾನೆ ಇರ್ತಾರವರು. ಓಕೆ ಓಕೆ ನಾನು ಏನೂ ಮಾಡಲ್ಲ ಅಂದವ್ರಿಗೆ ಧರ್ಮ ಸಂಕಟ ಇಲ್ಲ ಅಂತ ಅನಿಸ್ಬೋದು. ನೀವೇನಾದ್ರು ಮಾಡೋಕ್ಕೆ ಹೋದಾಗ ಗೊತ್ತಾಗತ್ತೆ ಅಂತ ಹೇಳೋದು. ಕರ್ಮದ ಹಿಂದೆ ಧರ್ಮ ಸಂಕಟ ಇರುತ್ತೆ.